ಕೊಟ್ಟಿರೋದ್ರಿಂದ ಈ SIR ಪ್ರಕ್ರಿಯೆಯಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ರೀತಿಯ ನಿಯಮಗಳನ್ನ ಅನುಸರಿಸಬೇಕು ಅಂದ್ರೆ 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡೋದು ಹೇಗೆ, 2025 ಡೌನ್ಲೋಡ್ ಮಾಡೋದು ಹೇಗೆ, ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೇಗೆ, ಈ ರೀತಿಯ 10 ಹಲವು ಎಜುಕೇಟೆಡ್ ವಿಡಿಯೋಗಳನ್ನ ಮಾಡಿದೀವಿ. ಈಗ ಆಕ್ಚುಲಿ SIR ಶುರುವಾಗಿದೆ. ಈ SIR ನಲ್ಲಿ ನಾವು ಯಾವ ರೀತಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಅಂದ್ರೆ SIR ನ ಪ್ರೋಸೆಸ್ ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಭಾಗವಹಿಸಲು ಸುಲಭ ಆಗ್ತದೆ ಮತ್ತು ನಮ್ಮ ಮತವನ್ನ ಉಳಿಸ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ. ಮೊದಲನೇದಾಗಿ ಜೂನ್ 30ನೇ ತಾರೀಕಿಂದ BLOಗಳು ಅಂದ್ರೆ ಅಂಗನವಾಡಿ ಟೀಚರ್ಸ್ ಅಥವಾ ಶಿಕ್ಷಕರು ನಿಮ್ಮ ಮನೆಗೆ ಬಂದು ಪ್ರತಿಯೊಬ್ಬ ಮತದಾರರಿಗೂ 2 ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಮೇಲು ಭಾಗದಲ್ಲಿ ಈಗಾಗಲೇ ನಿಮ್ಮೆಲ್ಲರ ಮಾಹಿತಿಯಲ್ಲಿ ಫಿಲ್ ಆಗಿರ್ತದೆ. ನಿಮ್ಮ ಹೆಸರು, ನಿಮ್ಮ ಊರು, ವಿಧಾನಸಭಾ ಕ್ಷೇತ್ರ ಇದರೆಲ್ಲ ಅಲ್ಲಿ ಫಿಲ್ ಆಗಿರ್ತದೆ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡಗಡೆ ಕಾಲಮ್ ಇದೆಯಲ್ಲ, ಈ ಎಡಗಡೆ ಕಾಲಮ್ ನಾವು ಏನಂತ ಕರಿತೀವಿ ಅಂದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಯಾರು 2002ರ ವೋಟರ್ ಲಿಸ್ಟ್ ಅಲ್ಲಿ ಈಗಾಗಲೇ ಇದ್ರು ಅವರು ತುಂಬಬೇಕಾಗ್ತಿತ್ತು ಎಡಗಡೆ ಕಾಲಮು. 2002ರ ವೋಟರ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ತುಂಬಿ ಬಲಗಡೆಯಿಂದ ಖಾಲಿ ಬಿಡ್ತಾರೆ. ಆದ್ರೆ 2002ರ ಮತಪಟ್ಟಿಯಲ್ಲಿ ಯಾರ ಹೆಸರಿಲ್ಲ, ಉದಾಹರಣೆಗೆ ನನ್ನ ಹೆಸರಿಲ್ಲ, ನಾನು ಎಡಗಡೆ ಕಾಲಂನ ತುಂಬುವ ಅಗತ್ಯ ಇಲ್ಲ. ಬದಲಿಗೆ ಬಲಗಡೆ ಕಾಲಂನಲ್ಲಿ ಪ್ರೊಸೀಡಿಂಗ್ ಮ್ಯಾಪಿಂಗ್ ಅಂತ ಇರ್ತದೆ. ಅಲ್ಲಿ ನನ್ನ ಬದಲಿಗೆ ನನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ ಈ 4ರಲ್ಲಿ ಯಾವ್ದಾದ್ರು ಒಬ್ಬರದ್ದು ಮಾಹಿತಿಯನ್ನ ತುಂಬ್ತೀನಿ ಮತ್ತು ಕೆಳಗಡೆ ನನ್ನ ಇತ್ತೀಚಿನ ವಿವರಗಳನ್ನ ತುಂಬ್ತೀನಿ. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಶೇಷವಾದ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ನೋಡಿ. ಈ ಎನ್ಯುಮರೇಷನ್ ಫಾರ್ಮ್ ನಲ್ಲಿ 2 ಎನ್ಯುಮರೇಷನ್ ಫಾರ್ಮ್ ನಲ್ಲಿ ತುಂಬಿ ಒಂದನ್ನ ನೀವು ಇಟ್ಕೊಳ್ಬೇಕು, ಮತ್ತೊಂದನ್ನ BLOಗೆ ಕೊಡಬೇಕು. ಇದಾದ ನಂತರ BLOಗಳು ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಮನೆ ಓಪನ್ ಇಲ್ಲ, ಈಗ ನಿಮ್ಮ ಮನೆಗೆ ಬಂದ್ರು ಓಪನ್ ಇತ್ತು, ನೀವು ತುಂಬಿಕೊಟ್ರಿ. ಯಾವ್ದಾದ್ರು ಮನೆ ಓಪನ್ ಇಲ್ಲ ಅಂದ್ರೆ ಅಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಆ ಸ್ಟಿಕ್ಕರ್ ನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಅಂದ್ರೆ ನಾನು ಈ ಮನೆಗೆ 3 ಬಾರಿ ಭೇಟಿ ಕೊಡ್ತೀನಿ, 3 ಬಾರಿ ಒಳಗಡೆ ಯಾರಾದ್ರೂ ಆ ಮನೆಯವರು ಬಂದು ಸ್ಟಿಕ್ಕರ್ ನೋಡಿದ್ರೆ ಅದರಲ್ಲಿ BLO ಫೋನ್ ನಂಬರ್ ಇರ್ತದೆ. ಆ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಅವರು ಎನ್ಯುಮರೇಷನ್ ಫಾರ್ಮ್ ನ ಕಲೆಕ್ಟ್ ಮಾಡ್ಕೊಂಡು ತುಂಬಿ ಕೊಡ್ಬೇಕಿರ್ತದೆ. ಒಂದು ವೇಳೆ 3 ಬಾರಿ ಕೂಡ ಮನೆಗೆ ಹೋದಾಗ ಆ ಮನೆ ಬಾಗ್ಲಾಕಿತ್ತು, ಯಾರು ಇಲ್ಲ ಅಂತಂದ್ರೆ ಆಗ ಅವ್ರನ್ನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ, ಆಬ್ಸೆಂಟ್ ಅಂತ ಹೇಳಿ ಅವರ ಹೆಸರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸೋದಿಲ್ಲ. ಹಾಗಾಗಿ SIR ನಲ್ಲಿ ಬಹಳ ಮುಖ್ಯವಾದ ಭಾಗ ಏನಪ್ಪಾ ಅಂದ್ರೆ ನೀವು ಎಲ್ಲೇ ಇರಿ, ಈ ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳ ಅವಧಿಯಲ್ಲಿ ನೀವು ಅಥವಾ ನಿಮ್ಮ ಮನೆ ಯಾರಾದ್ರೂ ಸದಸ್ಯರು, ಒಬ್ಬ ಸದಸ್ಯರಿದ್ರೆ ಸಾಕು, ಆ ಇಡೀ ಮನೆಯ ಎಲ್ಲ ಮತದಾರರ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿ ಕೊಡುವಂತ ಅಧಿಕಾರ ಆಗಿರ್ತದೆ. ಅದನ್ನ ಮಾಡಲೇಬೇಕು. ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಕೊಡಲ್ಲ ಅವರ ಓಟು ಡಿಲೀಟ್ ಆಗ್ತದೆ ಬಹುತೇಕ. ಈಗಾಗಲೇ ಪಶ್ಚಿಮ ಬಂಗಾಳದ ಆತರ 23 ಲಕ್ಷ ಆಗಿದೆ, ತಮಿಳುನಾಡಿನಲ್ಲಿ 8 ಲಕ್ಷ ಜನರ ಓಟ್ ಡಿಲೀಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಹಾಗಾಗಿ ಮೊದಲ ಪ್ರೋಸೆಸ್ ನಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ನಲ್ಲಿ ಸರಿಯಾಗಿ ಮಾಹಿತಿನ ತುಂಬಿಕೊಡ್ಬೇಕು. ಮತ್ತೆ ಈ ಮಾಹಿತಿಯನ್ನು ತುಂಬುವಾಗ 2002ರ ಮತಪಟ್ಟಿ ನಿಮಗೆ ಬೇಕಾಗ್ತದೆ. ಯಾಕೆಂದ್ರೆ ಅದು ನಿಮ್ಮ ಹೆಸರು ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಹೆಸರಿಗೋಸ್ಕರ ಈ 2002ರ ಮತಪಟ್ಟಿಯನ್ನ ಡೌನ್ಲೋಡ್ ಮಾಡೋದು ಹೇಗೆ, ಹುಡುಕೋದು ಹೇಗೆ ಅಂತಕ್ಕಂಥ ಮತ್ತೊಂದು ಸಣ್ಣ ವಿಡಿಯೋ ಕೂಡ ಮಾಡಿದೀವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ಅದನ್ನ ನೀವು ನೋಡಿ. ಡಿಸ್ಕ್ರಿಪ್ಷನ್ ಇರ್ತದೆ, ದಯವಿಟ್ಟು ಅದನ್ನ ನೀವು ನೋಡಿ. 100% ಶುದ್ಧ ಶ್ರೀಗಂಧದಿಂದ ತಯಾರಾದ 2025 ಬೇರೆ ಇರ್ತದೆ, ಆದ್ರೆ 2002 ಬೇರೆ ಇರ್ತದೆ. ಹಾಗಾಗಿ ನೋಡ್ಕೊಂಡು ತುಂಬಬೇಕು. ಬೂತ್ಗಳು ಚೇಂಜ್ ಆಗಿರ್ತವೆ, ಅದನ್ನ ನೋಡ್ಕೊಂಡು ತುಂಬಬೇಕು. ಇದಕ್ಕೆ ನಿಮ್ಗೆ BLOಗಳೇ ಸಹಾಯವನ್ನ ಮಾಡ್ತಾರೆ. ಆದ್ರೆ ಅವ್ರಿಗೂ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಊರಿನ ರಾಜಕೀಯ ಪಕ್ಷದ BLAಗಳಿರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಗಳು, ಅವರ ಬಳಿ ಸಹಾಯವನ್ನು ಪಡೆಯಬಹುದು. ಕಾಂಗ್ರೆಸ್ ಪಕ್ಷ ಪ್ರತಿ ಬೂತ್ ನಲ್ಲೂ ಕೂಡ ಈ ರೀತಿಯ ಏಜೆಂಟ್ಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನ ಕೊಟ್ಟಿದೆ. ಅವರ ಸಹಾಯವನ್ನು ಪಡ್ಕೊಂಡು ಮುಖ್ಯವಾಗಿ ಈ ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಬೇಕು. ಇದಕ್ಕೆ ಕೊನೆಯ ದಿನಾಂಕ ಜುಲೈ 29. ಜುಲೈ 29 ಆದ್ಮೇಲೆ ಏನಾಗ್ತದೆ ಅಂದ್ರೆ ನೀವು ಕೊಟ್ಟಂತ ಎಲ್ಲ ಎನ್ಯುಮರೇಷನ್ ಫಾರ್ಮ್ ಗಳನ್ನ BLOಗಳು ತಮ್ಮ ಇಟ್ಕೊಂಡು ತಂಬಳಿ ಅದರಿಂದ ಮಾಹಿತಿಗಳನ್ನ ಆ BLOಗಳಿಗೆ ಒಂದು ಆಪ್ ತರ ಒಂದು ಪೋರ್ಟಲ್ ಇರ್ತದೆ, ಸಾಫ್ಟ್ವೇರ್, ಅದರಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡುವಾಗ ಸರಿಯಾಗಿ ಅಪ್ಲೋಡ್ ಮಾಡ್ತಾರ ಅಂತಕ್ಕಂಥದ್ದನ್ನ ನೀವು ಇನ್ನೊಂದ್ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಒಂದು ಸಲ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ
ಮೇಲೆ ಒಂದು ಸಾಫ್ಟ್ವೇರ್ ಇರ್ತದೆ, ಅದು ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಮಾಡಿ 2025ರಲ್ಲಿ ಮುತ್ತುರಾಜು ಹೆಸರಿದೆ, 2002ರಲ್ಲಿ ಮುತ್ತುರಾಜು ಹೆಸರು ಇದೆ, ಓಕೆ, ಏನ್ ತೊಂದರೆ ಇಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಇವ್ರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸಿ. 2025ರಲ್ಲಿ ಮುತ್ತುರಾಜು ಹೆಸರಿದೆ, 2002ರಲ್ಲಿ ಮುತ್ತುರಾಜು ಹೆಸರಿಲ್ಲ, ತೊಂದರೆ ಇಲ್ಲ, ಅವ್ರ ತಂದೆದಿದೆಯಾ, ತಾಯಿದಿದೆಯಾ, ಅಜ್ಜ ಅಜ್ಜಿದಿದೆಯಾ ಅಂತ ಸ್ಕ್ಯಾನ್ ಮಾಡ್ತದೆ, ಕರಡು ಮತದಾರರ ಪಟ್ಟಿಗೆ ಸೇರಿಸ್ತದೆ. ಈಗ ಮುತ್ತುರಾಜು ಹೆಸರು ಇಲ್ಲೊಂದ್ ತರ ಇದೆ, ಅಲ್ಲೊಂದ್ ತರ ಇದೆ, ಅವ್ರ ತಂದೆ ಹೆಸರು ಇಲ್ಲೊಂದ್ ತರ ಇದೆ, ಅಲ್ಲೊಂದ್ ತರ ಇದೆ, ಇವರಿಗೂ ಇವ್ರ ತಾಯಿ ವಯಸ್ಸಿಗೂ 14 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ, ಇವರಿಗೂ ತಂದೆ ವಯಸ್ಸು 45 ವರ್ಷಕ್ಕಿಂತ ಜಾಸ್ತಿ ಇದೆ. ಈ ರೀತಿಯ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರ್ತಕ್ಕಂಥ ಒಂದು ನಿಯಮ ತಂದಿದ್ದಾರೆ. ಈ ರೀತಿ ಇದ್ದಾಗ ಸಾಫ್ಟ್ವೇರ್ ಏನ್ ಮಾಡ್ತದಪ್ಪ ಅಂದ್ರೆ ಅವರ ಹೆಸರನ್ನ, ಕೆಲವರ ಹೆಸರನ್ನ ಕರಡು ಮತದಾರರ ಪಟ್ಟಿಗೆ ಸೇರಿಸಲ್ಲ. ಯಾರು ಸರಿ ಇರ್ತದೆ, ಯಾರು ಅಲ್ಪ ಸ್ವಲ್ಪ ಸರಿ ಇರ್ತದೆ, ಅವರ ಹೆಸರನ್ನು ಮಾತ್ರ ಕರಡು ಮತದಾರರ ಪಟ್ಟಿಗೆ ಕಳಿಸ್ತಾರೆ. ಮತ್ತು ಕರಡು ಮತದಾರರ ಪಟ್ಟಿಯಲ್ಲಿ 70% 80% ಓಟ್ಗಳು ಬಂದ್ಬಿಡ್ತವೆ. ಅದರಲ್ಲಿ ಬಹುತೇಕರಿಗೆ ಯಾವುದೇ ನೋಟಿಸ್ ಕೊಡಲ್ಲ, ಯಾಕೆಂದ್ರೆ ಸರಿ ಇರ್ತದೆ. ಆದ್ರೆ ಯಾರದು ತಪ್ಪು ಮಾಹಿತಿ ಇರ್ತದೆ, ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರಿದ್ರು ಕೂಡ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟು ಈ ತಪ್ಪಿದೆ, ಇದನ್ನ ನೀವು ಪ್ರೂವ್ ಮಾಡ್ಲಿಕ್ಕೆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಎರಡನೇ ಹಂತ ಏನಪ್ಪಾ ಅಂದ್ರೆ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗ್ತದೆ. ಅದ್ರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ನೀವು ನೋಡ್ಬೇಕು. ಓಕೆ, ನಿಮ್ಮ ಹೆಸರಿದ್ರೆ ಏನು ಸಮಸ್ಯೆ ಇಲ್ಲ. ನಿಮಗೆ ಹೆಸರಿದ್ದು ನಿಮ್ಗೆ ನೋಟಿಸ್ ಬಂದ್ರೆ ಆ ನೋಟಿಸ್ ಪ್ರಕಾರ ನೀವು ದಾಖಲೆಗಳನ್ನ ಕೊಡ್ಬೇಕು. ಯಾವ್ಯಾವ ದಾಖಲೆಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತು ಆ ದಾಖಲೆಗಳನ್ನ ಮಾಡಿಸ್ಲಿಕ್ಕೆ ವಿಧಾನಗಳು ಅಂತಂದಿಗೂ ಕೂಡ ಮತ್ತೊಂದು ವಿಡಿಯೋವನ್ನ ಮಾಡಿದ್ದೀವಿ, ದಯವಿಟ್ಟು ಅದನ್ನ ನೀವು ನೋಡಿ. ನೋಡಿದ ನಂತರ ನೀವು ದಾಖಲೆಗಳನ್ನ BLOಗಳಿಗೆ ಸಬ್ಮಿಟ್ ಮಾಡಬೇಕು. BLOಗಳು ಏನ್ ಮಾಡ್ತಾರೆ, ಆ ದಾಖಲೆಗಳನ್ನ ವೆರಿಫೈ ಮಾಡ್ತಾರೆ, ಮಾಡಿ ಇವರೇ ಆ ಮತದಾರ ಅಂತ ಕನ್ಫರ್ಮ್ ಆದ್ರೆ ನಿಮ್ಮ ಹೆಸರನ್ನ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಆದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ನಿಮ್ಮ ಹೆಸರಿಗೂ 2002ಕ್ಕೂ ತುಂಬಾ ವ್ಯತ್ಯಾಸ ಇದೆ. 2002ರಲ್ಲಿ ಯಾವ್ದು ಮಾಹಿತಿ ಇಲ್ಲ. ಈಗ ಬಹಳಷ್ಟು ಜನ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಸರ್ 2025ರ ವೋಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ, ಆದರೆ 2002ರ ವೋಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿಲ್ಲ, ಯಾಕೆಂದ್ರೆ 18 ವರ್ಷ ಆಗಿರಲಿಲ್ಲ. ನನ್ನ ತಂದೆ ತಾಯಿಗೂ ಇಲ್ಲ, ಯಾಕೆಂದ್ರೆ ಅವರು 2000 ಇಸ್ವಿಗೆ ಮುಂಚೆನೆ ತೀರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಜ್ಜ ಅಜ್ಜಿ ಯಾವುದೋ ಕಾಲದಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವರ ಯಾರ ಹೆಸರು ಕೂಡ 2002 ಕೊಟ್ಟಿಲ್ಲ. ಈಗ ನಾನೇನ್ ಮಾಡ್ಬೇಕು, ಯಾವ ಮಾಹಿತಿ ತುಂಬಲಿ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯ ಹಲವಾರು ಕಂಪ್ಲೇಂಟ್ಸ್ ಗಳು ಬಂದಿವೆ. ಇಂಥವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಚುನಾವಣಾ ಆಯೋಗ ಕೊಟ್ಟಿರ್ತದೆ. ಈ ರೀತಿಯ ಪ್ರಕರಣಗಳಿರ್ತಕ್ಕಂಥವ್ರು ಏನಪ್ಪ ಮಾಡಬೇಕು ಅಂದ್ರೆ ತಮ್ಮ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಅವರು ಕ್ಲೈಮ್ ಮತ್ತು ಅಬ್ಜೆಕ್ಷನ್ ಹಂತದಲ್ಲಿ ನನ್ನ ಹೆಸರು ಕರಡು ಮತದಾರರ ಪಟ್ಟಿಗೆ ಯಾಕೆ ಬಿಟ್ಟಿದ್ದೀರಿ ಅಂತ ಅವರು ಹಾಕ್ಬೇಕು. ಹಾಕಿದಾಗ ಅವ್ರಿಗೆ ನೋಟಿಸ್ ಕೊಟ್ಟು ಇಂಥ ದಿನ ವಿಚಾರಣೆ ಬನ್ನಿ ಅಂತಂದಾಗ ಅವರು AC DC ಲೆವೆಲ್ ಅಧಿಕಾರಿಗಳ ಹತ್ರ ವಿಚಾರಣೆ ನನ್ನ ತಂದೆ ತಾಯಿ ಇಲ್ಲ, ಅವ್ರ ಲಿಸ್ಟ್ ಅಲ್ಲಿ ಇಲ್ಲ, ಆ ರೀತಿಯಾದಂತ ವಾದವನ್ನ ಮಾಡಿ ಅವರಿಗೆ ಸಮಂಜಸ ಅನಿಸಿದ್ರೆ ಅವರ ವೋಟನ್ನ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸನ್ನ ಮಾಡ್ತಾರೆ. ಇದು ಈ SIR ನ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಆಗಸ್ಟ್ 5ನೇ ತಾರೀಕು ನಂತರ ನಾವು ದಾಖಲೆಗಳನ್ನ ಕೊಡ್ಬೇಕಾಗ್ತದೆ. ಮಾತ್ರವಲ್ಲ, ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿ ಬಂದಿದ್ರು ಕೂಡ ನಿಮ್ಮ ವಿಧಾನಸಭಾ ಕ್ಷೇತ್ರದ ಯಾರು ಬೇಕಾದ್ರೂ ನಿಮ್ಮ ಮೇಲೆ ಅಬ್ಜೆಕ್ಷನ್ ಹಾಕ್ಬೋದು. ಈಗ ಮುತ್ತುರಾಜು ಈ ಊರಲ್ಲಿ ಬಂದಿದೆ, ಆದ್ರೆ ಅವರು ಈ ಊರಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಅವರು ಬೇರೆ ದೇಶದವರು, ಅವ್ರು ಬೇರೆ ರಾಜ್ಯದವರು ಅಂತ ಅಬ್ಜೆಕ್ಷನ್ ಯಾರು ಬೇಕಾದ್ರೂ ಹಾಕ್ಬೋದು. ಆ ರೀತಿ ನಿಮ್ಮ ಮೇಲೆ ಯಾರಾದ್ರೂ ಅಬ್ಜೆಕ್ಷನ್ ಹಾಕ್ತಾರ ಅಂತಕ್ಕಂಥದ್ದನ್ನ ನೀವು ನೋಡ್ಕೊಳ್ತಾ ಇರ್ಬೇಕು. BLOಗಳನ್ನ BLAಗಳನ್ನ ಕೇಳಿ ತಿಳ್ಕೊಳ್ತಾ ಇರಬೇಕು. ಇದನ್ನ ನೋಡಿ, ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕುವರೆಗೆ 1 ತಿಂಗಳ ಕಾಲ ಕ್ಲೈಮ್ ಮತ್ತೆ ಅಬ್ಜೆಕ್ಷನ್ ವಿಚಾರಣೆ ಇದೆಲ್ಲದಕ್ಕೂ ಸಮಯ ಬರೀ 1 ತಿಂಗಳು ಇರ್ತದೆ. ಆ ಸಮಯದಲ್ಲಿ ನೀವೆಲ್ಲ ದಾಖಲೆಗಳು ತಗೊಂಡು ವಿಚಾರಣೆಯನ್ನ ಎದುರಿಸಬೇಕು. ಆ ನಂತರ ಸೆಪ್ಟೆಂಬರ್ 5ನೇ ತಾರೀಕಿಂದ ಅಕ್ಟೋಬರ್ 3ನೇ ತಾರೀಕುವರೆಗೆ 1 ತಿಂಗಳ ಕಾಲ ಈ ಚುನಾವಣಾ ಆಯೋಗದ ಅಧಿಕಾರಿಗಳಿರ್ತಾರಲ್ಲ, AC DC ಆಗಿರೋದಲ್ಲ, ಇವರು ಬಂದಂತ ಕ್ಲೈಮು ಅಬ್ಜೆಕ್ಷನ್ ಪರವಾಗಿ ತೀರ್ಪನ್ನ ಕೊಡಬೇಕು. ಅದು ಸರಿನಾ ತಪ್ಪಾ, ಅದು ಅಬ್ಜೆಕ್ಷನ್ ಸರಿಯಾಗಿದ್ಯಾ ತಪ್ಪಾಗಿದ್ಯಾ, ಈ 1 ತಿಂಗಳ ಕಾಲ ಅವರು ವಿವೇಚನೆ ಮಾಡಿ ಎಲ್ಲ ತೀರ್ಪುಗಳನ್ನ ಮಾಡಬೇಕು. ಆ ತೀರ್ಪನ್ನ ಓಪನ್ ಆಗಿ ಹೇಳಲ್ಲ, ಬದಲಿಗೆ ಏನ್ ಮಾಡ್ತಾರೆ, ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನ ಅವರು ಬಿಡುಗಡೆ ಮಾಡ್ತಾರೆ. ಈ ಕ್ಲೈಮ್ ಅಂಡ್ ಅಬ್ಜೆಕ್ಷನ್ ಅಲ್ಲಿ ಯಾರೆಲ್ಲ ದಾಖಲೆ ಕೊಟ್ಟಿದ್ರು, ಯಾರೆಲ್ಲ ವಿಚಾರಣೆ ಎದುರಿಸಿದ್ರು, ಯಾರೆಲ್ಲ ಸರಿಯಾಗಿದೆ ಸಮಂಜಸ ಅನ್ಸುತ್ತೆ, ಅವರ ಎಲ್ಲರ ಹೆಸರು ಕೂಡ ಅಕ್ಟೋಬರ್ 7ನೇ ತಾರೀಕಿನ ಅಂತಿಮ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ತದೆ. ಅಲ್ಲೂ ಕೂಡ ಯಾರಾದ್ರೂ ಸೇರ್ಪಡೆ ಆಗಿಲ್ಲ ಅಂತಂದ್ರೆ ಅವರ ಮತ ಡಿಲೀಟ್ ಆಗಿದೆ ಅಂತ ಅರ್ಥ. ಯಾಕೆ, ಅವ್ರ ಹತ್ರ ದಾಖಲೆಗಳಿಲ್ಲ, ಅವರು ವಿಚಾರಣೆಗೆ ಹಾಜರಾಗಿಲ್ಲ, ಅಥವಾ ಅವ್ರ ಮನೆಗಳಲ್ಲಿಲ್ಲ. ಈ ಕಾರಣಗಳಿಂದ
ಕಾರಣಗಳಿಗಾಗಿ ಬಹಳಷ್ಟು ಜನರ ಹೆಸರುಗಳು ಡಿಲೀಟ್ ಆಗಿರ್ತವೆ. ಈಗಾಗಲೇ ಏನು SIR ನಡೆದಂತ 12-13 ರಾಜ್ಯಗಳಲ್ಲಿ ಸುಮಾರು 6.5 ಕೋಟಿ ಜನರ ಹೆಸರನ್ನ ಈ ರೀತಿ ಅಂತಿಮ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅದರಲ್ಲಿ ಬಿಹಾರದಲ್ಲಿದ್ದಂತ ಬಹಳಷ್ಟು ಜನ ನಾವು ಸತ್ತೋಗಿದ್ದೀವಿ ಅಂತ ನಮ್ಮ ಹೆಸರು ಕೈ ಬಿಟ್ಟಿದ್ದಾರೆ, ಅದನ್ನ ನಾವು ಬದುಕಿದ್ದೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರಿಗೆ ಅಡ್ಜುಡಿಕೇಶನ್ ಅಂತ ಇಟ್ಬಿಟ್ರು. ಅಂದ್ರೆ ನಿಮ್ಮ ಹೆಸರು ಅಂತಿಮ ಮತದಾರರ ಪಟ್ಟಿನಲ್ಲಿ ನಾವು ಸೇರಿಸಿಲ್ಲ, ಅದನ್ನ ಡಿಲೀಟ್ ಮಾಡಿಲ್ಲ, ತ್ರಿಶಂಕು ಸ್ಥಿತಿಗೆ ಇಟ್ಬಿಟ್ರು. ಇವರೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಅವರ ಪರವಾಗಿ ತೀರ್ಪು ಕೊಡಲಿಲ್ಲ. ಈ ಒಂದು ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಿದ್ರೆ ಏನಾಗ್ಬಿಡ್ತದೆ ಅಂತಕ್ಕಂಥ ತೀರ್ಪನ್ನ ಕೊಡ್ತು ನೋಡಿ 27 ಲಕ್ಷ ಜನ. ಹೋಗಿ ನೀವು ವಿಚಾರಣೆ ಎದುರಿಸಿ ಅಂತಂತು. ಆದ್ರೆ ಅಷ್ಟೊಂದು ಒಂದು ವಿಚಾರಣೆ ಎದುರಿಸಲಿಕ್ಕೆ ಕೇಂದ್ರಗಳೇ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇರಲಿಲ್ಲ. ಅವರೆಲ್ಲರೂ ಕೂಡ ಏನು ಏಪ್ರಿಲ್ 24 ಮತ್ತು 29 ಪಶ್ಚಿಮ ಬಂಗಾಳದ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಿತು, ಅಲ್ಲಿ ಮತವನ್ನ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ರೀತಿ ಕರ್ನಾಟಕದಲ್ಲಿ ಆಗ್ಲಿಕ್ಕೆ ನಾವು ಬಿಡಬಾರದು. ನಾವು ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಅಕ್ಟೋಬರ್ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಲಿಕ್ಕೆ ಇದೆ ಅಂತ ಮಾತು ಬರ್ತಾ ಇದೆ. ಹಾಗಾಗಿ ನಾವು ಈ SIR ಪ್ರೋಸೆಸ್ ನಲ್ಲಿ ಬಹಳ ಎಚ್ಚರಿಕೆಯಿಂದ ಭಾಗವಹಿಸಿ ಪ್ರತಿಯೊಬ್ಬರ ಓಟು ಕೂಡ ಅಕ್ಟೋಬರ್ 7ರ ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾರೊಬ್ಬ ಅರ್ಹ ಮತದಾರರ ಓಟು ಕೂಡ ಡಿಲೀಟ್ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಈ SIR ನಲ್ಲಿ ಒಂದು ಒಳ್ಳೇದಾಗೋದೇನಪ್ಪ ಅಂತಂದ್ರೆ, ಈಗ ಕೆಲವು 2 ಕಡೆ 3 ಕಡೆ ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. DP ಎಲೆಕ್ಷನ್ ಬಂದಾಗ ಬೆಂಗಳೂರಲ್ಲಿ ಆಗ್ತೀವಿ ಅಥವಾ ವಿಧಾನಸಭೆ MP ಎಲೆಕ್ಷನ್ ಬಂದಾಗ ಊರಲ್ಲಿ ಆಗ್ತೀವಿ ಅಂತ ಕೆಲವರು ಮಾಡಿಸ್ಕೊಂಡಿರ್ತಾರೆ. ಇವರ ವೋಟ್ಗಳಲ್ಲಿ ಏನಪ್ಪಾ ಆಗ್ತದೆ ಅಂದ್ರೆ, ಅವ್ರೀಗ ಫೈನಲ್ ಕಾಲ್ ಏನಂದ್ರೆ, ನಿಮ್ಮ ವೋಟ್ ಅನ್ನ ಎಲ್ಲಿ ಉಳಿಸ್ಕೊಳ್ತೀರಿ? ಊರಲ್ಲಿ ಉಳಿಸ್ಕೊಳ್ತೀರಾ, ಬೆಂಗಳೂರಲ್ಲಿ ಉಳಿಸ್ಕೊಳ್ತೀರಾ, ಆ ಕ್ಷೇತ್ರದಲ್ಲಿ ಉಳಿಸ್ಕೊಳ್ತೀರಾ, ಈ ಕ್ಷೇತ್ರದಲ್ಲಿ ಉಳಿಸ್ಕೊಳ್ತೀರಾ ಅಂತ ಇರ್ತದೆ. ನೀವು ಎಲ್ಲಿ ಉಳಿಸ್ಕೋಬೇಕು ಅಂತಿದೆಯೋ ಆ ಕ್ಷೇತ್ರದ ಆ ಊರಿನಿಂದ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಫಿಲ್ ಮಾಡಿ ಕೊಡಬೇಕು. ಆಗ ಒಂದು ಕಡೆ ಮಾತ್ರ ನಿಮ್ಮ ಓಟು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ನಮಗಾಗಲೇ ಹೇಳಿದೆ, ಅವರು ಡೂಪ್ಲಿಕೇಟ್ ವೋಟರ್ಸ್ ಡಿಲೀಟ್ ಆಗ್ತಾರೆ, ಒಳ್ಳೆಯದು ಅಂತ. ಆದ್ರೆ ಆಗಸ್ಟ್ 5ನೇ ತಾರೀಕಿನ ನಂತರ ಕರಡು ಮತದಾರರ ಪಟ್ಟಿ ಬಂದ ನಂತರ ಫಾರ್ಮ್ 6 ಅಂತ ಒಂದು ಸಲ್ಲಿಸಬೇಕು. ನೀವು ದಾಖಲೆ ಕೊಡೋದ್ರ ಜೊತೆಗೆ ಫಾರ್ಮ್ 6 ಅಂದ್ರೆ ಹೊಸದಾಗಿ ನಾನು ಮತದಾರ ಆಗ್ತಾ ಇದ್ದೀನಿ ಮತ್ತು ಡಿಕ್ಲರೇಷನ್ ಫಾರ್ಮ್, ಬೇರೆಲ್ಲೂ ನನ್ನ ಮತ ಇಲ್ಲ ಅಂತಕ್ಕಂಥ ಡಿಕ್ಲರೇಷನ್ ಫಾರ್ಮ್ಗಳನ್ನ ಸಲ್ಲಿಸಬೇಕಿರ್ತದೆ. ಈ ಅವಧಿನಲ್ಲೂ ಕೂಡ BLAಗಳು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಎಷ್ಟು ಜನ ಹೊಸದಾಗಿ ಮತದಾರರಿಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ನೋಡ್ಬೇಕು. ಯಾಕಪ್ಪ ಇದು ಅಂದ್ರೆ, ಚುನಾವಣಾ ಆಯೋಗ ಹೇಳ್ತಾರೆ ನಾವು ಡೂಪ್ಲಿಕೇಟ್ ಮತ ಬಿಡಲ್ಲ, ಪಟ್ಟಿ ಶುದ್ಧವಾಗಿರ್ಬೇಕು, ಆ ರೀತಿ ಈ ರೀತಿ ಎಲ್ಲ ಹೇಳ್ತಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡ ನಂತರ ಅನರ್ಹ ಮತದಾರರನ್ನ ಬಿಜೆಪಿಯವರ ಕುಮ್ಮಕ್ಕಿನಿಂದ ಸೇರಿಸಲಾಗಿದೆ ಅಂತಕ್ಕಂಥ ಆರೋಪ ಬಂದಿದೆ. ಒಂದು ದಿನಕ್ಕೆ 10,000, 20,000, 30,000 ಹೊಸ ವೋಟರ್ಸ್ ಅಪ್ಲೈ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದು ಕಂತೆಗಳನ್ನ BLOಗಳು ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಡಿಯೋಗಳು ಹೊರದಾಡಿವೆ. ಇದ್ರ ಬಗ್ಗೆಯೂ ನಾವು ಎಚ್ಚರ ವಹಿಸಬೇಕು. ಅನರ್ಹರ ಓಟು ಸೇರ್ಪಡೆ ಆಗಬಾರ್ದು. ಆದ್ರೆ ಅನರ್ಹರ ಒಂದೇ ಒಂದು ಓಟು ಕೂಡ ಡಿಲೀಟ್ ಆಗದ ರೀತಿಯಲ್ಲಿ ಇನ್ನು 3 ತಿಂಗಳ SIR ಪ್ರಕ್ರಿಯೆಯಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗಿದೆ. ಇದರ ಕುರಿತಾಗಿ ಈ ದಿನ.com ನಿಂದ ನಾವು ನಿರಂತರವಾಗಿ ಜನರಿಗೆ ಸರಿಯಾದ ಮಾಹಿತಿ ಕೊಡ್ತಕ್ಕಂಥ ವಿಡಿಯೋಗಳನ್ನ ಇಂದಿಗೂ ಪ್ರಕಟಿಸಿದ್ವಿ, ಮುಂದಿಗೂ ಪ್ರಕಟಿಸಿದ್ವಿ. ಹಾಗಾಗಿ ಈ ವಿಡಿಯೋ ಜೊತೆಗೆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ನೀವು ಗಮನಿಸಿದ್ರೆ ನಿಮಗೆ ಯಾವುದೇ ಗೊಂದಲಗಳಿಲ್ಲದೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಈ ವಿಡಿಯೋಗಳನ್ನ ಜನಸಾಮಾನ್ಯರು, ಆಕ್ಟಿವಿಸ್ಟ್ಗಳು ಯಾರು ಬೇಕಾದ್ರೂ ನೋಡ್ಬೋದು. BLOಗಳು ನೋಡಿ ಮಾಹಿತಿ ಪಡ್ಕೊಳ್ಬಹುದು. ರಾಜಕೀಯ ಪಕ್ಷಗಳ BLAಗಳು ನೋಡಿ ಮಾಹಿತಿಯನ್ನು ಪಡ್ಕೊಂಡು ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ಈ SIR ಮಹಾಮಾರಿ ಬಂದಿದೆ. ಇದನ್ನು ನಾವೆಲ್ಲರೂ ಕೂಡ ತಪ್ಪಿಸಿಕೊಂಡು ಯಾರ ಓಟು ಡಿಲೀಟ್ ಆಗದ ರೀತಿಯಲ್ಲಿ ಮಾಡೋಣ. ಒಂದು ವೇಳೆ ಅಕ್ಟೋಬರ್ 7ನೇ ತಾರೀಕು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಅರ್ಹ ಮತದಾರರ ಓಟ್ ಏನಾದರೂ ಡಿಲೀಟ್ ಆದರೆ ನಮ್ಮ ಹೋರಾಟ ಸಂವಿಧಾನಬದ್ಧವಾಗಿ ಚುನಾವಣಾ ಆಯೋಗದ ವಿರುದ್ಧ ಮುಂದುವರಿಸೋಣ. ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ರೀತಿಯಲ್ಲಿ ಹೋರಾಟ ಮಾಡಿ. ಯಾಕೆಂದ್ರೆ ಮತದಾನದ ಹಕ್ಕೆ ಇಲ್ಲ ಅಂದ್ರೆ ನಾನು ಈ ದೇಶದ ನಾಗರಿಕನಾಗಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಕೊಡ್ತಾರೆ. ನಮ್ಗೆ ಯಾವುದೇ ಹಕ್ಕುಗಳು, ಸೌಲಭ್ಯಗಳು ಸಿಗಲ್ಲ. 2ನೇ ದರ್ಜೆಯ ಪ್ರಜೆಯಾಗಿ ನಾವು ಬದುಕಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವ ರೀತಿಯಲ್ಲಿ ಒಂದು ಕಡೆ SIR ನಲ್ಲಿ ಸಂಪೂರ್ಣವಾಗಿ ಭಾಗವಹಿಸೋದು. ಆದರೆ ಅನ್ಯಾಯ ಆದ್ರೆ, ತಾರತಮ್ಯ ಆದ್ರೆ, ನಮ್ಮ ಮತಗಳನ್ನ ಡಿಲೀಟ್ ಮಾಡಿದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ನಾವು ಕೆಲಸವನ್ನ ಮಾಡೋಣ. ನಿಮ್ಗೆ ಏನೇ ಗೊಂದಲಗಳಿದ್ರೆ, ಡೌಟ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ನಾನೈತೆ ನಿಮ್ಗೆಲ್ಲರದ್ದು ತಗೊಂಡು ಫೋಟೋ ಹಿಡ್ಕೊಂಡು
ಹಾಂ ಬ್ಯಾಕ್ ಹೋಗು ಹಾಂ